ಮಾಡುವಂಥ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳನ್ನೇ, ರಾಜ್ಯಕ್ಕೆ ವಿರೋಧವಾದಂಥ ಕೆಲಸಗಳನ್ನು ಇವ್ರು ಮಾಡೋದು. ಇವರು ಬೇರೆಯವ್ರನ್ನ ದೂಷಿಸ್ತಾರೆ ಹೊರತು ಇವರು ಸರಿಯಾದ ಕೆಲಸವನ್ನು ಯಾವುದೋ ಮಾಡಲ್ಲ. ಈ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಏನು ಸೌದೆ ಒಲೆಯನ್ನು ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ರು ರಾಜ್ಯದಲ್ಲಿ ಬಡವರು, ಈ ಉಜ್ವಲ ಏನು ಸ್ಕೀಮ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾರು? ಎಲ್ಲ ಕಡು ಬಡವರು ಅಂತವ್ರು. ಅವರು ಇವಾಗ ಮತ್ತೆ ಒಲೆಯನ್ನು ಹುಡ್ಕೊಂಡು ಹೋಗುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದೇ ಸಲ ಅಂತ ಅಂದರೆ ಅದು ಅವ್ರಿಗೆ ತಟ್ಟೋದು, ಬಡವ್ರಿಗೆ ತಟ್ಟೋದು, ರೈತರಿಗೆ ತಟ್ಟೋದು, ಕೂಲಿ ಕಾರ್ಮಿಕರಿಗೆ ತಟ್ಟೋದು ಈ ಕೆಲಸ. ಮತ್ತು 2 ರೂಪಾಯಿ ಸೆಸ್ ಜಾಸ್ತಿ ಮಾಡಿದ್ದೀವಿ, ಗ್ರಾಹಕರ ಮೇಲೆ ಹೊಡೆತ ಬೀಳಲ್ಲ. ಮತ್ತು ಗ್ರಾಹಕರ ಮೇಲೆ ಬೀಳ್ತಾರೆ, ಬೇರೆ ಎಲ್ಲಿ ಬೀಳುತ್ತೆ? ಒಂದು ಡೈರೆಕ್ಟಾಗಿಲ್ಲ ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳೋದು. BJPಯ ವಿಜೇಂದ್ರ ಟೀಮ್ಗೆ ನಾಚಿಕೆ ಆಗಬೇಕು. ಅವರೇನು ಮೇಲಿಂದ ಉದುರು ಬಂದಿರೋ ಥರ ಮಾತಾಡ್ತಾ ಇದ್ರು ನೆನ್ನೆವರು ಕೂಡ. ಜನ ಆಕ್ರೋಶ ಅದರಿಂದ ಬೀದಿಗಿಳಿದ್ರು. ಬೀದಿಗೆ ಏನು ಗಿಳಿಬೇಕು ಅವರು? ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಮೊಸರು ಮೇಲೆ GST ಇದೆ, ಹಾಲ್ ಮೇಲೆ GST ಟ್ಯಾಕ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನು ಮಾಡಿದೆ. BJP ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ. ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತೆ. ಜನಾಕ್ರೋಶ ಆದ್ದರಿಂದ ಇವಾಗೆಲ್ಲರೂ ಮೆತ್ತಗಾಗಿ ಮನೇಲಿ ಮನ್ಗಿರ್ತಾರೆ.